ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಪ್ರತಿಯೊಬ್ಬರ ಜೀವನದಲ್ಲೂ ಹಲವಾರು ಘಟನೆಗಳು ನಡೆಯುತ್ತವೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಘಟನೆಗಳು ನಡೆಯುತ್ತವೆ. ಕೆಲವೊಂದು ಘಟನೆಗಳು ನಮಗೆ ಸಿಹಿ ಅನುಭವಗಳನ್ನು ಕೊಡುತ್ತದೆ, ಇನ್ನು ಕೆಲವು ಘಟನೆಗಳು ನಮಗೆ ಕಹಿ ಅನುಭವಗಳನ್ನು ಕೊಡುತ್ತದೆ. ಇಂತಹ ಕೆಲವು ಘಟನೆಗಳು ನಮಗೆ ಜೀವನ ಪಾಠವನ್ನು ಕಲಿಸಿಕೊಡುತ್ತದೆ. ಕೆಲವೊಂದು ದಾರ್ಶನಿಕರ ಅಂದರೆ ಮಹಾನ್ ವ್ಯಕ್ತಿಗಳ ಕೆಲವೊಂದು ಜೀವನದಲ್ಲಿ ನಡೆದಂತಹ ಘಟನೆಗಳು ನಮಗೆ ದಾರಿದೀಪವಾಗಿದೆ. ನಿಮಗೆಲ್ಲರಿಗೂ ಕೂಡ ಗೌತಮ ಬುದ್ಧನ ಬಗ್ಗೆ ಗೊತ್ತಿರ್ಬೋದು. ಭಗವಾನ್ ಬುದ್ಧ ಮೊದಲು ಸಿದ್ಧಾರ್ಥ ಎನ್ನುವಂತಹ ಹೆಸರಿನಲ್ಲಿರ್ತಾನೆ, ನಂತರ ಗೌತಮ ಬುದ್ಧನಾಗ್ತಾನೆ. ಬೌದ್ಧ ಧರ್ಮದ ಸ್ಥಾಪಕನೇ ಯಾರು? ಭಗವಾನ್ ಬುದ್ಧ. ಭಗವಾನ್ ಬುದ್ಧ ಮತ್ತು ಅಂಗುಲಿಮಾಲನ ಕಥೆ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು. ನಾನೀಗ ನಿಮಗೆ ಅಂಗುಲಿಮಾಲನ ಕಥೆಯನ್ನು ಹೇಳ್ತೇನೆ. ಒಂದು ಹಳ್ಳಿಯಲ್ಲಿ ಜನ ವಾಸಿಸ್ತಾ ಇದ್ರು. ಸಂಜೆ ಆಗ್ತಾ ನಂತರ ಕತ್ತಲಾಗ್ತಾ ಇದ್ದಂತೆ ಜನರು ಯಾರು ಕೂಡ ಮನೆಯಿಂದ ಹೊರಗೆ ಬರ್ತಿರಲಿಲ್ಲ. ಯಾಕೆ? ಜನರಲ್ಲಿ ಭಯದ ವಾತಾವರಣವಿತ್ತು. ಯಾರೊಬ್ಬರು ಕೂಡ ಕತ್ತಲಾಗ್ತಾ ಇದ್ದಂತೆ ಮನೆಯ ಒಳಗೆ ಇರ್ತಿದ್ರೆ ಹೊರತು ಮನೆಯ ಹೊರಗಡೆ ಬರ್ತಾ ಇದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರ ಹಳ್ಳಿಯ ಪಕ್ಕದಲ್ಲಿ ಒಂದು ಕಾಡಿತ್ತು, ಕಾಡು ಅರಣ್ಯ. ಅಲ್ಲಿ ಒಬ್ಬ ದರೋಡೆಕೋರ ಎನ್ನುವ ಒಬ್ಬ ಅಂಗುಲಿಮಾಲ ವಾಸವಾಗಿದ್ದ. ಅವನೇನ್ ಮಾಡ್ತಾ ಇದ್ದ, ಜನರು ಯಾರಾದರೂ ಕಾಡಿಗೆ ಹೋದರೆ ಅವರಲ್ಲಿರುವಂತಹ ವಸ್ತುಗಳನ್ನು ಸಲಿಗೆ ಮಾಡುವಂಥದ್ದು, ಮತ್ತೆ ಆ ಜನರ ತಲೆಯನ್ನು ಕಡಿಯುವಂಥದ್ದು, ಅವರ ಒಂದು ಬೆರಳನ್ನು ಕತ್ತರಿಸಿ ತನ್ನ ಕುತ್ತಿಗೆಗೆ ಮಾಲೆಯನ್ನಾಗಿ ಹಾಕಿಕೊಳ್ತಾ ಇದ್ದ. ಹೀಗೆ ಅವನ ಹೆಸರು ಅಂಗುಲಿಮಾಲ ಅಂತಾಗ್ತದೆ. ಅಂಗುಲಿ ಅಂದರೆ ಬೆರಳು, ಮಾಲ ಅಂದರೆ ಮಾಲೆ. ಬೆರಳನ್ನು ತನ್ನ ಕೊರಳಿನಲ್ಲಿ ಧರಿಸಿರ್ತಾರೆ, ಹಾಗಾಗಿ ಅವನ ಹೆಸರು ಅಂಗುಲಿಮಾಲ ಅಂತೇಳಿ ಆಗ್ತದೆ. ಹೀಗಿರುವಾಗ ಒಂದು ದಿನ ಆ ಹಳ್ಳಿಗೆ ಭಗವಾನ್ ಬುದ್ಧರ ಆಗಮನವಾಗ್ತದೆ. ಜನರೆಲ್ಲರೂ ಬುದ್ಧನೆಡೆಗೆ ಬರ್ತಾರೆ, ಮಾತುಕತೆ ನಡೀತದೆ. ಈ ಸಂದರ್ಭದಲ್ಲಿ ಜನರನ್ನು ನೋಡಿದಾಗ ಬುದ್ಧನಿಗೆ ಗೊತ್ತಾಗ್ತದೆ ಏನು ಅಂತೇಳಿ. ಜನರ ಮುಖದ ಭಾವನೆ ಹೇಳ್ತಾ ಇದ್ದು, ಜನರಿಗೆ ಏನೋ ಸಮಸ್ಯೆ ಇದೆ, ಜನರೇನೋ ಕಷ್ಟದಲ್ಲಿದ್ದಾರೆ ಎನ್ನುವಂಥದ್ದು ಯಾರಿಗೆ ಗೊತ್ತಾಗ್ತದೆ? ಭಗವಾನ್ ಬುದ್ಧನಿಗೆ ಗೊತ್ತಾಗ್ತದೆ. ಹೀಗೆ ಭಗವಾನ್ ಬುದ್ಧರು ಆ ಹಳ್ಳಿಯ ಜನರಲ್ಲಿ ಕೇಳ್ತಾರೆ. ಆಗ ಹಳ್ಳಿಯ ಜನರು ತಮ್ಮ ಸಮಸ್ಯೆಯನ್ನ, ತಮ್ಮ ಕಷ್ಟವನ್ನ ಹೇಳಿಕೊಳ್ತಾರೆ. ಏನು? ಒಂದು ವೇಳೆ ಯಾರಾದರೂ ನಮ್ಮ ಹಳ್ಳಿಯ ಪಕ್ಕದಲ್ಲಿ ಒಂದು ಕಾಡುಂಟು, ಆ ಕಾಡಿಗೆ ಯಾರಾದರೂ ಹೋದ್ರೆ ಅಂಗುಲಿಮಾಲ ಏನ್ ಮಾಡ್ತಾನೆ, ಒಬ್ಬ ದರೋಡೆಕೋರ, ಒಬ್ಬ ಘೋರ ವ್ಯಕ್ತಿ ವಾಸಿಸ್ತಾ ಇದ್ದಾರೆ. ಯಾರಾದರೂ ಹೋದ್ರೆ ಅವನು ಅವರ ಕೈಯಲ್ಲಿದ್ದ ವಸ್ತುಗಳನ್ನು ಸುಲಿಗೆ ಮಾಡುವಂಥದ್ದು, ಅವರನ್ನ ತಲೆ ಕಡಿಯುವಂಥದ್ದು ಮತ್ತು ಅವರ ಬೆರಳನ್ನು ಕತ್ತರಿಸಿ ತನ್ನ ಕುತ್ತಿಗೆಗೆ ಮಾಲೆಯನ್ನಾಗಿ ಮಾಡಿ ಹಾಕಿಕೊಳ್ತಿದ್ದ. ಈ ವಿಷಯ ಯಾರಿಗೆ ಗೊತ್ತಾಗ್ತದೆ? ಗೌತಮ ಬುದ್ಧನಿಗೆ ಗೊತ್ತಾಗ್ತದೆ. ನಂತರ ಬುದ್ಧ ಯೋಚಿಸ್ತಾನೆ. ಆ ದಿನ ರಾತ್ರಿ ಹಳ್ಳಿಯಲ್ಲಿ ಇದ್ದು ಜನರೆಲ್ಲ ಮಲಗಿದ ನಂತರ ಗೌತಮ ಬುದ್ಧ ಒಬ್ಬನೇ ಎಲ್ಲಿಗೆ ಹೋಗ್ತಾನೆ? ಅಂಗುಲಿಮಾಲ ಎನ್ನುವಂತಹ ವಾಸವಾಗಿರುವಂತಹ ಕಾಡಿಗೆ ಹೋಗ್ತಾನೆ. ಸ್ವಲ್ಪ ಮುಂದೆ ದೂರ ಕಾಡಿನಲ್ಲಿ ಹೋಗ್ತಾ ಇರುವಾಗ ಜೋರಾದ ಒಂದು ಮಾತು ಕೇಳಿಸ್ತದೆ. ಜೋರಾಗಿ ನಿಲ್ಲು ನಿಲ್ಲು ಅಂತ ಹೇಳುವಂತಹ ಮಾತು ಕೇಳಿಸ್ತದೆ. ಅದನ್ನು ಕೇಳಿದ ತಕ್ಷಣ ಭಗವಾನ್ ಬುದ್ಧರು ಅಲ್ಲೇ ನಿಂತು ಬಿಡ್ತಾರೆ. ಹಿಂದೆ ತಿರುಗಿ ನೋಡ್ತಾರೆ. ನೋಡಿದಾಗ ಅಲ್ಲಿ ಒಬ್ಬ ಘೋರ ಆಕೃತಿಯ ಒಬ್ಬ ಮನುಷ್ಯ ಇರ್ತಾನೆ. ಅವನ ಕೈಯಲ್ಲೊಂದು ಖಡ್ಗ ಇರ್ತದೆ. ಅದೇ ರೀತಿಯಾಗಿ ಅವನ ಕುತ್ತಿಗೆಯಲ್ಲಿ ಬೆರಳುಗಳಿಂದ ಮಾಡಿದಂತಹ ಒಂದು ಮಾಲೆ ಇರ್ತದೆ. ಈ ಮಾಲೆಯನ್ನು ನೋಡಿದಾಗ ಗೌತಮ ಬುದ್ಧನಿಗೆ ಗೊತ್ತಾಗ್ತದೆ ಎಂಬುದರಲ್ಲಿ ಅವನು ಅಂಗುಲಿಮಾಲನೇ ಎಂದರೆ ಗೊತ್ತಾಗ್ತದೆ. ಆಗ ಅಂಗುಲಿಮಾಲನ ಕುರಿತು ಗೌತಮ ಬುದ್ಧರು ಹೇಳ್ತಾರೆ ಏನು ಹೇಳಿದ್ರೆ, ನೀನು ನಿಲ್ಲು ಅಂತ ಹೇಳುವಾಗ ಇಲ್ಲಿ ನಿಂತಿದ್ದೇನೆ, ನೀನು ನಿನ್ನ ಈ ಕೆಲಸವನ್ನು ಯಾವಾಗ ನಿಲ್ಲಿಸುವುದು ಅಂತೇಳಿ ಕೇಳ್ತಾರೆ. ಹೀಗೆ ನಂತರ ಅಂಗುಲಿಮಾಲ ಬುದ್ಧನನ್ನ ನೋಡಿ ಹೇಳ್ತಾನೆ, ನನ್ನನ್ನು ಅಂದರೆ ಮೊದಲೆಲ್ಲ ಯಾರಾದರೂ ಜನ ಅಂಗುಲಿಮಾಲನನ್ನು ನೋಡ್ತಿದ್ರೆ ಭಯ ಪಡ್ತಾ ಇದ್ರು. ಆದರೆ ಬುದ್ಧನ ಮುಖದಲ್ಲಿ ಯಾವುದೇ ಭಯದ ವಾತಾವರಣ ಇರುವುದಿಲ್ಲ. ಹೀಗಾಗಿ ಅವನಿಗೆ ಆಶ್ಚರ್ಯ ಆಗ್ತದೆ, ನಿನಗೆ ನನ್ನನ್ನು ನೋಡಿದ್ರೆ ಭಯ ಆಗುದಿಲ್ವಾ ಅಂತೇಳಿ ಹೇಳ್ತಾನೆ. ಆಗ ಗೌತಮ ಬುದ್ಧರು ಹೇಳ್ತಾರೆ, ನೀನು ಜಯಶಾಲಿಯಾಗಿದ್ರೆ ನಾನು ನಿನಗೆ ಹೆದರಬೇಕು, ಆದರೆ ನೀನು ಜಯಶಾಲಿ ಅಲ್ಲ, ಮತ್ತೆ ಯಾಕೆ ನಾನು ಹೆದರಬೇಕು ಅಂತೇಳಿ ಕೇಳ್ತಾರೆ. ಆಗ ಅಂಗುಲಿಮಾಲ ಹೇಳ್ತಾನೆ, ನನ್ನನ್ನು ನೋಡಿದಾಗ ನಿನಗೆ ಜಯಶಾಲಿ ಅಂತ ಗೊತ್ತಾಗುದಿಲ್ವಾ, ಕಾಣುದಿಲ್ವಾ ಅಂತೇಳಿ ಹೇಳ್ತಾನೆ. ಆಗ ಗೌತಮ ಬುದ್ಧರು ಹೇಳ್ತಾರೆ, ನೀನು ಜಯಶಾಲಿಯೇ ಆಗಿದ್ರೆ, ಶಕ್ತಿಶಾಲಿಯೇ ಆಗಿದ್ರೆ, ಆ ಒಂದು ಎದುರಿಗೆ ಮರ ಕಾಣ್ತಾ ಇದೆ ನೋಡು, ಆ ಮರದಿಂದ ಒಂದು 10 ಎಲೆಗಳ
ತಂದಾನೆ ಎಲೆಗಳನ್ನು ತಕೊಂಡು ಬಂದು ಹಾಸ್ಯವಾಗಿ ನಗ್ತಾನೆ. ಯಾಕೆ? ಅದೊಂದು ಸಣ್ಣ ಕೆಲಸವಾಗಿ ಅವನಿಗೆ ಕಾಣ್ತದೆ. ಅವನು ಹೇಳುವಂಥದ್ದು, ನನಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಈ ಮರವನ್ನು ಬೀಳಿಸುವಷ್ಟು ಶಕ್ತಿ ಇದೆ ನನಗೆ, ಈ ಮರವನ್ನು ನಾನು ಬೀಳಿಸ್ತೇನೆ, ಅಷ್ಟು ಶಕ್ತಿ ಇದೆ, ಇದರಲ್ಲಿ 10 ಎಲೆಯ ತಂದಿದ್ದೇನೆ ಅಂತೇಳಿ ಹೇಳ್ತಾರೆ. ಆಗ ಗೌತಮ ಬುದ್ಧರು ಹೇಳ್ತಾರೆ, ನೀನು ಈ ತಂದಂತಹ 10 ಎಲೆಗಳನ್ನು ಪುನಃ ಮರಕ್ಕೆ ಹೋಗಿ ಜೋಡಿಸಿ ಬಾ ಅಂತೇಳಿ ಹೇಳ್ತಾರೆ. ಆಗ ಅಂಗುಲಿಮಾಲ ಗೌತಮ ಬುದ್ಧರಲ್ಲಿ ಪ್ರಶ್ನಿಸ್ತಾನೆ, ಅದು ಹೇಗೆ ಸಾಧ್ಯ? ಒಮ್ಮೆ ಕಿತ್ತ ವಸ್ತುವನ್ನು ಮತ್ತೆ ನಾವು ಹೋಗಿ ಜೋಡಿಸ್ಲಿಕ್ಕಾಗ್ತದಾ ಅಂತೇಳಿ ಹೇಳ್ತಾನೆ. ಆಗ ಗೌತಮ ಬುದ್ಧರು ಅಂಗುಲಿಮಾಲನಿಗೆ ಹೇಳ್ತಾರೆ ಏನು ಅಂತೇಳಿ, ಒಮ್ಮೆ ನಾವು ಕಿತ್ತರೆ, ಒಮ್ಮೆ ಕತ್ತರಿಸಿದರೆ, ಒಮ್ಮೆ ತುಂಡು ಮಾಡಿದರೆ ಮತ್ತೆ ನಾವು ಅದನ್ನು ಜೋಡಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ನೀನೇನು ಮಾಡಿದ್ಯಾ, ಅನೇಕ ಜನರ ತಲೆಗಳನ್ನು ತುಂಡರಿಸಿ ಹಾಕಿದ್ಯಾ. ತುಂಡರಿಸ್ಬೋದು ಸುಲಭ, ಆದರೆ ಅದನ್ನು ಜೋಡಿಸಲಿಕ್ಕೆ ನಿನ್ನಿಂದ ಸಾಧ್ಯ ಉಂಟಾ ಅಂತೇಳಿ ಕೇಳ್ತಾರೆ. ನೀನು ಒಂದು ವೇಳೆ ಆ ತುಂಡರಿಸಿದ ತಲೆಗಳನ್ನು ಜೋಡಿಸಿದ್ದೇ ಆದರೆ ನಾನು ನಿನ್ನನ್ನು ಶಕ್ತಿಶಾಲಿ, ಜಯಶಾಲಿ ಅಂತೇಳಿ ಒಪ್ಪಿಕೊಳ್ತೇನೆ ಅಂತೇಳಿ ನಾವು ಹೇಳುವಂಥದ್ದು, ಗೌತಮ ಬುದ್ಧ ಹೇಳುವಂಥದ್ದು. ಆಗ ಅಂಗುಲಿಮಾಲ ನಿಧಾನವಾಗಿ ಯೋಚನೆ ಮಾಡಿ ಅವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ನಂತರ ಗೌತಮ ಬುದ್ಧರ ಕಾಲಿಗೆ ಎರಗಿ ತನ್ನ ಕ್ಷಮೆಯನ್ನು ಯಾಚಿಸ್ತಾನೆ. ಅಂದಿನಿಂದ ತನ್ನಲ್ಲಿದ್ದಂತಹ ಎಲ್ಲ ಕೆಟ್ಟ ಗುಣಗಳನ್ನು ಬಿಟ್ಟು ಅವನೇನಾಗ್ತಾನೆ, ಒಳ್ಳೆಯ ಮನುಷ್ಯನಾಗ್ತಾನೆ. ಗೌತಮ ಬುದ್ಧನಿಂದಾಗಿ ಆತೊಬ್ಬ ಒಳ್ಳೆಯ ಮನುಷ್ಯನಾಗ್ತಾನೆ. ಹೀಗೆ ಇಂತಹ ಕೆಲವೊಂದು ಘಟನೆಗಳು ಯಾವ ರೀತಿ ಭಗವಾನ್ ಬುದ್ಧನಿಂದ ಆ ಅಂಗುಲಿಮಾಲ ಬದಲಾಗ್ತಾನ, ಪರಿವರ್ತನೆಗೊಳ್ತಾನ, ಅದೇ ರೀತಿಯಲ್ಲಿ ಕೆಲವೊಂದು ದಾರ್ಶನಿಕರ ಮಹಾನ್ ವ್ಯಕ್ತಿಗಳ ಜೀವನದ ಘಟನೆಗಳು ನಮಗೆ ದಾರಿದೀಪವಾಗಿದೆ. ಈ ಪಾಠದ ಆಶಯ ಏನು ಅಂತ ಹೇಳಿದರೆ, ಇಂತಹ ಕೆಲವೊಂದು ಘಟನೆಗಳನ್ನು, ಈ ದಾರಿದೀಪದ ಕಿರಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವಂಥದ್ದು ನಮ್ಮ ಪಾಠದ ಆಶಯವಾಗಿದೆ. ನಮ್ಮ ಈ 6ನೇ ತರಗತಿಯ ಮೊದಲನೆಯ ಗದ್ಯ ಭಾಗವೇ ದೊಡ್ಡವರ ದಾರಿ. ಈ ದೊಡ್ಡವರ ದಾರಿ ಎನ್ನುವಂತಹ ಈ ಗದ್ಯವನ್ನು ಬರೆದ ಲೇಖಕರು ಬೇಗೋ ರಮೇಶ್. ದೊಡ್ಡವರ ದಾರಿ ಎನ್ನುವಂತಹ ಪಾಠವನ್ನು ಬರೆದ ಲೇಖಕರು ಯಾರು? ಬೇಗೋ ರಮೇಶ್. ಮೊದಲಿಗೆ ನಾವು ಲೇಖಕರ ಪರಿಚಯವನ್ನ ಮಾಡಿಕೊಳ್ಳೋಣ. ನಮ್ಮ ಲೇಖಕರು ಯಾರು? ಬೇಗೋ ರಮೇಶ್. ಇವರು ಎಲ್ಲಿ ಜನಿಸಿದ್ರು? ಇವರು ಯಾವಾಗ? ಆಗಸ್ಟ್ 22, 1945ರಲ್ಲಿ ಮೈಸೂರು ಜಿಲ್ಲೆಯ ಕೃಷ್ಣನಗರ ತಾಲೂಕಿನ ದೊಡ್ಡಹನಸೋಗೆ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಯಾವಾಗ ಎಲ್ಲಿ ಜನಿಸಿದ್ರು? ಆಗಸ್ಟ್ 22, 1945ರಲ್ಲಿ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡಹನಸೋಗೆ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು BS ಗೋವಿಂದರಾಜು ಮತ್ತು ತಾಯಿ ರಾಧಮ್ಮ. ಇವರ ತಂದೆಯ ಹೆಸರೇನು? ಇವರ ತಂದೆ BS ಗೋವಿಂದರಾಜು ಮತ್ತು ತಾಯಿ ರಾಧಮ್ಮ. ಇವರು ತನ್ನ BE ಪದವೀಧರರಾಗಿ ನಂತರ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಗೊಂಡಿದ್ದಾರೆ. ನಂತರ ಇದರ ಜೊತೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಇವರು ಭಾಷಾಂತರಕಾರರು, ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕೃತಿಗಳನ್ನು ಅನುವಾದ ಮಾಡುವಂಥದ್ದು. ಅದೇ ರೀತಿಯಾಗಿ ಗಮಕಿಗಳು ಆಗಿದ್ದಾರೆ, ಅಂದರೆ ಒಂದು ಕಾವ್ಯವನ್ನು ರಾಗಬದ್ಧವಾಗಿ ವಾಚಿಸುವವರು. ಹೀಗೆ ಇವರು ಭಾಷಾಂತರಕಾರರು, ಗಮಕಿಗಳು ಆಗಿದ್ದಾರೆ. ಇದಲ್ಲದೆ ಇವರು ಕೆಲವೊಂದು ಜೀವನ ಚರಿತ್ರೆಗಳನ್ನು ರಚಿಸಿದ್ದಾರೆ, ಇನ್ನೊಬ್ಬರ ಜೀವನದ ಕುರಿತು ರಚಿಸುವಂಥದ್ದು. ಅದೇ ರೀತಿಯಾಗಿ ವ್ಯಕ್ತಿ ಚಿತ್ರಗಳನ್ನು ಕೂಡ ರಚಿಸಿದ್ದಾರೆ. ಇವರು ರಚಿಸಿದ ಬೇಗೋ ರಮೇಶ್ ರವರು ರಚಿಸಿದಂತಹ ಪ್ರಮುಖವಾದ ಕೃತಿಗಳೆಂದರೆ ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಚಿಸಿದಂತಹ ಇವರ ಪ್ರಮುಖವಾದಂತಹ ಕೃತಿಗಳೆಂದರೆ ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇದಲ್ಲದೆ ಇವರು ಶಾಂತಿಪ್ರಿಯ ಎಂಬ ಅಂಕಿತನಾಮವನ್ನು ಇಟ್ಟುಕೊಂಡು ವಚನ ಸಾಗರ ಎನ್ನುವಂತಹ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಶಾಂತಿಪ್ರಿಯ ಎನ್ನುವಂತಹ ಅಂಕಿತನಾಮವನ್ನು ಇಟ್ಟುಕೊಂಡು ವಚನ ಸಾಗರ ಎನ್ನುವಂತಹ ಕೃತಿಯನ್ನು ರಚಿಸಿದ್ದಾರೆ. ಈ ಕೃತಿಗೆ ಇವರಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇದಲ್ಲದೆ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗಾಗಿ
ಇವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಅವೆಂದರೆ ಸರ್ ಎಂ.ವಿ. ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿಗಳು ಲಭಿಸಿದೆ. ಯಾವುದೆಲ್ಲ ಪ್ರಶಸ್ತಿಗಳು ಲಭಿಸಿದೆ? ಸರ್ ಎಂ.ವಿ. ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿಗಳು ಲಭಿಸಿದೆ. ನಮ್ಮ ಪ್ರಸ್ತುತ ಪಾಠ ಇರುವಂಥದ್ದು ದೊಡ್ಡವರ ದಾರಿ. ಬೇಗು ರಮೇಶ್ ಅವರು ಬರೆದಂತಹ ದೊಡ್ಡವರ ದಾರಿ ಎನ್ನುವಂತಹ ಪಾಠವನ್ನು ಅವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪಾಠದ ಬಗ್ಗೆ ನಮ್ಮ ಮಹಾನ್, ನಾನು ಹೇಳಿದೆ ಕೆಲವೊಂದು ದಾರ್ಶನಿಕರ ಮಹಾನ್ ವ್ಯಕ್ತಿಗಳ ಘಟನೆಗಳಿದೆ. ನಮ್ಮ ಇಂದಿನ ಈ ಪಾಠದಲ್ಲಿ ಇಬ್ಬರು ವ್ಯಕ್ತಿಗಳ ಕೆಲವೊಂದು ಜೀವನದಲ್ಲಿ ನಡೆದಂತಹ ಘಟನೆಗಳಿವೆ. ನಾವಿದನ್ನು ನಮ್ಮ ಜೀವನದಲ್ಲಿ ದಾರಿದೀಪವಾಗಿ ಕಿರಣಗಳನ್ನಾಗಿ ಪಾಲಿಸಬೇಕೆಂಬುದು ಈ ಪಾಠದ ಆಶ್ರಯ ಭಾಗ. ಮೊದಲಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ದೊಡ್ಡವರ ದಾರಿ. ದೊಡ್ಡವರು ಅಂದರೆ ಯಾರು? ಮಹಾನ್ ವ್ಯಕ್ತಿಗಳು. ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಇವರು ಅತ್ಯಂತ ಉನ್ನತ ಅಂದ್ರೆ ರಾಷ್ಟ್ರಪತಿ ಅಂತ ಹೇಳಿದ್ರೆ ರಾಷ್ಟ್ರಾಧ್ಯಕ್ಷ, ರಾಷ್ಟ್ರದ ಪ್ರಥಮ ಪ್ರಜೆ. ಉನ್ನತ ಅಂದ್ರೆ ಎತ್ತರವಾದ. ಈಗಿನ ಮಕ್ಕಳೇ ನಿಮಗೆಲ್ಲರಿಗೂ ಗೊತ್ತುಂಟು, ಈಗಿನ ನಮ್ಮ ರಾಷ್ಟ್ರಪತಿ ಯಾರು? ರಾಮನಾಥ್ ಕೋವಿಂದ್. ನಮ್ಮ ಭಾರತದ ಮೊದಲ ರಾಷ್ಟ್ರಪತಿಯಾದವರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇವರು ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದು ರಾಷ್ಟ್ರಪತಿಗಳಾಗಿದ್ದರು, ಎತ್ತರದ ಸ್ಥಾನದಲ್ಲಿದ್ದರು. ಆದರೂ ಕೂಡ ಸರಳ ಜೀವನವನ್ನು ನಡೆಸಿದರು. ಯಾವುದೇ ರೀತಿಯಲ್ಲಿ ಆಡಂಬರದ ಜೀವನವನ್ನ ನಡೆಸಿರಲಿಲ್ಲ. ನಿಮಗೆ ಗೊತ್ತುಂಟು, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರು ಏನ್ ಮಾಡ್ತಾ ಇದ್ರು? ಸರಳ ಜೀವನವನ್ನು ನಡೆಸ್ತಾ ಇದ್ರು, ಹೌದಾ ಅಲ್ಲ? ಅದೇ ರೀತಿಯಾಗಿ ಇವರು ಕೂಡ ಸರಳ ಜೀವನವನ್ನು ನಡೆಸ್ತಾ ಇದ್ರು. ಜನಕ ಮಹಾರಾಜನಂತೆ ಋಷಿ ಸದೃಶ ಜೀವನ. ಇಲ್ಲಿ ಸದೃಶ ಅಂತ ಹೇಳಿದ್ರೆ ಹೋಲುವ. ಇಲ್ಲಿ ಜನಕ ಮಹಾರಾಜ ಯಾರು? ನಿಮಗೆಲ್ಲರಿಗೂ ರಾಮಾಯಣದ ಕಥೆ ಗೊತ್ತಿರ್ಬೋದು. ವಾಲ್ಮೀಕಿ ಬರೆದಂತಹ ಕೃತಿಯೇ ರಾಮಾಯಣ. ರಾಮಾಯಣದಲ್ಲಿ ರಾಮನ ಹೆಂಡತಿ ಸೀತೆ. ಈ ಸೀತೆಯ ತಂದೆಯೇ ಯಾರು? ಜನಕ ಮಹಾರಾಜ. ಮಿಥಿಲೆಯ ರಾಜನಾದಂತಹ ಜನಕ ಮಹಾರಾಜ ಇವನೇನ್ ಮಾಡಿದ? ಋಷಿಗಳು ಏನು ಸರಳ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ನಮ್ಮ ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೂಡ ಅವರ ರೀತಿಯಲ್ಲಿಯೇ, ಋಷಿಗಳ ರೀತಿಯಲ್ಲಿ ನಮ್ಮ ಜನಕ ಮಹಾರಾಜ ಸರಳ ಜೀವನವನ್ನು ನಡೆಸ್ತಾ ಇದ್ರು. ಆ ರೀತಿಯಲ್ಲಿ ಯಾರು ನಮ್ಮ ರಾಜೇಂದ್ರ ಪ್ರಸಾದರು ಕೂಡ ಸರಳ ಜೀವನವನ್ನ ನಡೆಸಿದ್ರು. ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಹತ್ತಿಕ್ಕು ಅಂತ ಹೇಳಿದ್ರೆ ಅಡಗಿಸು. ಅವರಿಗೆ ಕೋಪವೇ ಬರ್ತಾ ಇರಲಿಲ್ಲ. ಕೋಪ ಬಂದರೂ ಕೂಡ ಅದನ್ನ ತೋರಿಸಿಕೊಳ್ತಾ ಇರಲಿಲ್ಲ. ಇವರು ಮುಖ್ಯವಾಗಿ ಬಾಳಿನಲ್ಲಿ ಶಿಸ್ತು ಅಂದ್ರೆ ಡಿಸಿಪ್ಲಿನ್. ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯವಾಗಿ ಬೇಕಾದದ್ದು ಏನು? ನಮಗೆ ಶಿಸ್ತು, ಸಂಯಮ, ಸಮಯ ಪಾಲನೆ, ಟೈಮ್ ಸೆನ್ಸ್. ಸರಿಯಾಗಿ ಒಮ್ಮೆ ಕಳೆದು ಹೋದಂತಹ ಸಮಯ ಮತ್ತೆ ನಮಗೆ ಸಿಗುವುದಿಲ್ಲ. ಹೀಗೆ ಇದೆಲ್ಲವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ಇದಕ್ಕೆ ತುಂಬಾ ಮಹತ್ವವನ್ನು ಕೊಡ್ತಾ ಇದ್ರು. ಇವರು ರಾಷ್ಟ್ರಪತಿಗಳಾಗಿದ್ರು, ಉನ್ನತ ಹುದ್ದೆಯಲ್ಲಿದ್ರು. ಆದರೂ ಕೂಡ ಅವರೇನು ಹೇಳ್ತಾ ಇದ್ರು? ನಾನು ಜನರ ಸೇವಕ, ಜನರ ಕೆಲಸವನ್ನ ಮಾಡಲಿಕ್ಕಿರುವವ ಅಂತೇಳಿ ಹೇಳಿಕೊಡ್ತಾ ಇದ್ರು. ಇದು ಇವರ ವ್ಯಕ್ತಿತ್ವದ ಬಗ್ಗೆ. ಹೀಗಿರುವಾಗ ಒಂದು ದಿನ ಇವರ ಜೀವನದಲ್ಲಿ ಒಂದು ಘಟನೆ ನಡೀತದೆ. ಒಂದು ದಿನ ಕಚೇರಿ ಅಂದ್ರೆ ಆಫೀಸಿನ ಕೆಲಸವನ್ನು ಮುಗಿಸಿಕೊಂಡು ಯಾರು ಬರ್ತಾರೆ? ರಾಜೇಂದ್ರ ಪ್ರಸಾದರು ಮನೆಗೆ ಬರ್ತಾರೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ ಪುಸ್ತಕದ ಪುಟಗಳು, ನಿಮಗೆ ಗೊತ್ತುಂಟು ಪುಸ್ತಕದ ಪುಟ ಎಲ್ಲ ಕಡೆ ಚೆಲ್ಲಾಪಿಲ್ಲಿ ಅಂದ್ರೆ ಅಸ್ತವ್ಯಸ್ತವಾಗಿ ಅಲ್ಲಲ್ಲಿ ಬಿದ್ದಿರ್ತದೆ. ಆಗ ಅವರಿಗೆ ತಕ್ಷಣ ಗೊತ್ತಾಗ್ತದೆ ಇದು ಯಾರ ಕೆಲಸ ಆಗಿರ್ಬೋದು? ಮಕ್ಕಳ ಕೆಲಸ ಅಂತ ಗೊತ್ತಾಗ್ತದೆ. ಅಷ್ಟಲ್ಲದೆ ಅವರಿಗೆ ಮಕ್ಕಳಿಗೆ ತಪ್ಪಿನ ಅರಿವಾಗಬೇಕು. ಮಕ್ಕಳು ಪುಸ್ತಕ ಹರಿಯುವಂಥದ್ದು ಒಳ್ಳೆಯ ಅಭ್ಯಾಸವಾ? ಅಲ್ಲ, ನಿಜವಾಗಿಯೂ ಅಲ್ಲ, ಒಳ್ಳೆಯ ಅಭ್ಯಾಸ ಅಲ್ಲ. ಮಕ್ಕಳಿಗೆ ತಪ್ಪಿನ ಅರಿವಾಗಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ? ಮಕ್ಕಳಿಗೆ ಮನವರಿಕೆ ಆಗಬೇಕು ಅಂತೇಳಿ ಮಕ್ಕಳನ್ನ ಅಪರಾಧಿಗಳಾಗಿ ಅವರನ್ನು ತಪ್ಪು ಹೊರಿಸಲಿಕ್ಕೂ ಕೂಡ ಅವರಿಗೆ ಆಗಲಿಲ್ಲ. ಹೀಗೆ ಅವರೊಂದು ಉಪಾಯವನ್ನ ಮಾಡ್ತಾರೆ. ರಾಜೇಂದ್ರ ಪ್ರಸಾದರು ಕೈಕಾಲು ಮುಖ ತೊಳೆದು ಬರ್ತಾರೆ. ಬಂದು ಅಲ್ಲಿ ಗೋಡೆಯಲ್ಲಿ ಬಿದ್ದಿದ್ದಂತಹ ಪುಸ್ತಕದ ಪುಟಗಳನ್ನ ಎಕ್ಕಿಲಿಡ್ತಾರೆ, ಮೇಜಿನ ಮೇಲೆ ಇಡ್ತಾರೆ. ನಂತರ ಮಕ್ಕಳನ್ನು ಕರೀತಾರೆ. ಮಕ್ಕಳೆಲ್ಲರೂ ತಾತ ಅಂತ ಹೇಳಿ ಯಾರ ಬಳಿಗೆ ಬರ್ತಾರೆ? ಕರೆದಾಗ ತಾತನ ಬಳಿಗೆ ಬರ್ತಾರೆ. ಕೇಳ್ತಾರೆ, ನೋಡಿ ಮಕ್ಕಳೇ, ಇಷ್ಟೊಂದು ಕಾಗದ ಇಲ್ಲಿ ಹರಿದು ಬಿದ್ದಿದೆ ಅಲ್ಲ, ಯಾರ್ಯಾರು ಎಷ್ಟೆಷ್ಟು ಪುಟಗಳನ್ನು ನಿಮ್ಮಲ್ಲಿ ಹರಿದಿದ್ದೀರಿ ಅಂತ ಹೇಳ್ತಾರೆ. ಯಾರಾದರೂ ಕೇಳಿದ್ರೆ
ಕೊಡ್ತಾರಾ ಅಷ್ಟು ದುಡ್ಡನ್ನು ಮಕ್ಕಳಿಗೆ ಕೊಡ್ತಾರೆ, ಮಕ್ಕಳಿಗೆ ಖುಷಿ ಆಗ್ತದೆ. ನಂತರ ಅವರು ಮಕ್ಕಳಿಗೆ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಪ್ರಸಾದರು. ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ಇದು ನಮ್ಮ ಜ್ಞಾನವನ್ನು ಹೆಚ್ಚಿಸ್ತದೆ. ಒಂದು ಗಾದೆಯೇ ಇದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅಂದ್ರೆ ಪುಸ್ತಕವನ್ನ ಓದಿದ್ರೆ ಅದು ನಮ್ಮ ಜ್ಞಾನವನ್ನು ವೃದ್ಧಿಸ್ತದೆ. ಅಂತಹ ಈ ಪುಸ್ತಕವನ್ನ ನೀವೇನ್ ಮಾಡಬೇಕಾಗ್ತದೆ, ಇದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ತದೆ. ಹೀಗಿರುವಾಗ ನಾವು ಪುಸ್ತಕವನ್ನ ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಅಂತೇಳಿ ಮಕ್ಕಳಿಗೆ ಹೇಳ್ತಾರೆ. ಆಗ ಮಕ್ಕಳಿಗೆ ತಾನು ಮಾಡಿದಂತಹ ಒಂದು ವೇಳೆ ಬೈತಳಿದ್ರೆ ಏನಾಗ್ತಿತ್ತು, ಮಕ್ಕಳು ತನ್ನ ತಪ್ಪನ್ನು ತಿದ್ದಿಕೊಳ್ಳಿಕ್ಕೆ ಆಗ್ತಿರ್ಲಿಲ್ವ ಇಲ್ಲ. ಹೀಗೆ ಅವರಿಗೆ ತನ್ನ ತಪ್ಪಿನ ಅರಿವಾಗ್ತದೆ, ತಿಳುವಳಿಕೆ ಅರಿವಾಗ್ತದೆ. ನಂತರ ಅವರು ರಾಜೇಂದ್ರ ಪ್ರಸಾದರಿಗೆ ಯಾರು ಮಕ್ಕಳು ಹೇಳ್ತಾರೆ, ತಾತ ನಾವು ಇನ್ನು ಎಂದೂ ಕೂಡ ಏನು ಮಾಡೋದಿಲ್ಲ, ಇಂತಹ ಪುಸ್ತಕದ ಪುಟಗಳನ್ನು ಹರಿಯುವುದಿಲ್ಲ ಅಂತೇಳಿ ನಾವು ಜೋಪಾನ ಪದದ ಅರ್ಥ ರಕ್ಷಣೆ, ನಾವು ಅದನ್ನು ರಕ್ಷಣೆ ಮಾಡ್ತೇವೆ, ಪುಸ್ತಕವನ್ನು ನೀಟಾಗಿಟ್ಟುಕೊಳ್ತೇವೆ, ನಾವಿನ್ನು ಮುಂದೆ ಪುಸ್ತಕಗಳನ್ನು ಹರಿಯುವುದಿಲ್ಲ ಅಂತೇಳಿ ತಾತನಿಗೆ ಏನು ಮಾಡ್ತಾರೆ, ಪ್ರಮಾಣ ಮಾಡಿ ಮಾತು ಕೊಡ್ತಾರೆ. ಆಗ ಪ್ರಸಾದನಿಗೆ ಏನಾಗ್ತದೆ, ತುಂಬ ಖುಷಿ ಆಗ್ತದೆ. ಅಂದ್ರೆ ತಪ್ಪು ಮಾಡುವಂಥದ್ದು ಸಾಧಾರಣ, ತನ್ನ ತಪ್ಪನ್ನು ತಿದ್ದಿಕೊಂಡಲ್ಲ ಮಕ್ಕಳು, ತನ್ನ ಮಕ್ಕಳಿಗೆ ತಪ್ಪಿನ ಅರಿವಾಯ್ತಲ್ಲ, ಖುಷಿ ಆಗ್ತದೆ, ಸಮಾಧಾನವಾಗ್ತದೆ. ಮಕ್ಕಳಲ್ಲಿ ಕೂಡ ಯಾವುದೇ ರೀತಿಯ ಅಪರಾಧಿ ಎನ್ನುವಂಥ ಮನೋಭಾವ ಹೊಂದಿಲ್ಲ. ಇವರಿಗೆ ಕೋಪ ಇರ್ತಿದ್ರೆ ಏನಾಗ್ತಿತ್ತು, ಮೊದಲೇ ನಾನು ಹೇಳಿದೆ, ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು, ಅವರಿಗೆ ಕೋಪವಿಲ್ಲ. ಕೋಪ ಇರ್ತಿದ್ರೆ ಮಕ್ಕಳು ಈ ರೀತಿ ತಿದ್ದಿಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಹೀಗೆ ಇವರು ತಾಳ್ಮೆಯಿಂದ ಏನು ಮಾಡ್ತಾರೆ, ಮಕ್ಕಳನ್ನ ತಿದ್ದಿ ಸರಿದಾರಿಗೆ ತರ್ತಾರೆ. ಇಲ್ಲಿ ಪ್ರಗತಿ, ಅಭಿವೃದ್ಧಿ, ಈ ರೀತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದರಿಂದ ಈ ಮಕ್ಕಳಲ್ಲಿ ಒಳ್ಳೆಯ ಗುಣ, ಪುಸ್ತಕವನ್ನು ಕಲಿಬಾರದು, ಅದು ನಮ್ಮ ಜ್ಞಾನವನ್ನು ವೃದ್ಧಿಸ್ತದೆ ಎನ್ನುವಂತಹ